ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಾಗಿರುತ್ತೆ. ಸೊ ಇದು ಬಂದು ಎಲ್ಲ ಎಕ್ಸಾಮ್ಸ್ ಅಂತ ಹೇಳಿದ್ರೆ KPSC, KEA ಆ್ಯಂಡ್ ಟೀಚರ್ಸ್ಗಳಿಗೆ ಸಂಬಂಧಪಟ್ಟಂಥ ಕಾಲ್ ಫಾರ್ಮ್ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಆಗಿರ್ಬೋದು, ಅಥವಾ ಸೆಂಟ್ರಲ್ ಗೌರ್ನಮೆಂಟ್ ಲೈಕ್ RRB ಆಗಿರ್ಬೋದು. ಸೊ ಎಲ್ಲದಕ್ಕೂ ಕೇಳ್ತಕ್ಕಂಥ ಸೈನ್ಸ್ ಕ್ವಶನ್ಸ್ಗಳು ಇದಾಗಿರುತ್ತೆ ಸ್ನೇಹಿತರೆ. ನೋಡ್ತಾ ಹೋದರೆ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಈ ಕೆಳಗಿನಲ್ಲಿ ಯಾವುದು ಪ್ರೋಟೋಜೋವಾಗಳಿಂದ ಹರಡುವ ರೋಗವಾಗಿದೆ ಅಂತ ಕೇಳಿದರೆ, ಸೊ ನೋಡ್ತಾ ಹೋದಾಗೆ ಸ್ನೇಹಿತರೆ, ಈ ಒಂದು ರೋಗಗಳಂತಕ್ಕಂಥದ್ದು ಪ್ರೋಟೋಜೋವಾ ಆಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ಕಾಯಿಲೆಗಳಾಗಿರ್ಬೋದು. ಸೊ ಇದರಲ್ಲಿ ಸುಮಾರು ಒಂದು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೋಟೋಜೋವಾಗಳಿಂದ ಹರಡ್ತಕ್ಕಂಥ ಒಂದು ರೋಗಗಳು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಮಲೇರಿಯಾ, ಕಾಲಾರ, ಡಿಫ್ತೀರಿಯಾ ಮತ್ತು ನಾಯಿ ಕೆಮ್ಮು. ಸೊ ಕೊಟ್ಟಿರ್ತಕ್ಕಂಥ ಆನ್ಸರಲ್ಲಿ ಸ್ನೇಹಿತರೆ, ಮಲೇರಿಯಾ ಅಂತಕ್ಕಂಥದ್ದು ಪ್ರೋಟೋಜೋವಾದಿಂದ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಆಪ್ಷನ್ ಎ ಮಲೇರಿಯಾ. ಇನ್ನು ಉಳಿದಂತೆ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ, ಪ್ರೋಟೋಜೋವಾಗಳಿಂದ ಹರಡ್ತಕ್ಕಂಥ ರೋಗಗಳು ನೋಡಿ, ಮಲೇರಿಯಾ ಬಂದು ಪ್ಲಾಸ್ಮೋಡಿಯಂ ಅಂತಕ್ಕಂಥ ಒಂದು ವೈರಾಣುವಿಂದ ಹರಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ನಿದ್ರಾ ರೋಗ ಅಂತ ಹೇಳಿದ್ರೆ ಟ್ರಿಪನೋಸೋಮಾ ಅಂತಕ್ಕಂಥ ಒಂದು ವೈರಾಣುವಿಂದ ಹರಡ್ತಕ್ಕಂಥದ್ದು, ಅಂದರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಕಿಣ್ವ ಅಂತ ಹೇಳ್ಬೋದು. ಇನ್ನು ಕಾಲ ಹಜಾರ್ ಬಂದು ಲಶ್ಮೇನಿಯಾ. ಸೊ ಇದೆಲ್ಲ ಪ್ರೋಟೋಜೋವಾಗಳಿಂದ ಹರಡ್ತಕ್ಕಂಥ ಒಂದು ಕಾಯಿಲೆಗಳಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಜಿಯಾರ್ಡಿಯಾಸಿಸ್ ಅಂತಕ್ಕಂಥದ್ದು ಜಿಯಾರ್ಡಿಯಾ ಅಂತಕ್ಕಂಥದ್ರಿಂದ ಹರಡುತ್ತೆ. ಟೋಕ್ಸೋಪ್ಲಾಸ್ಮೋಸಿಸ್ ಬಂದು ಟೋಕ್ಸೋಪ್ಲಾಸ್ಮಾ ಗೋನ್ಲಿಯಿಂದ ಹರಡ್ತಕ್ಕಂಥದ್ದಾಗಿರುತ್ತೆ. ಅಮೀಬಿಕ್ ಆಮ್ಶಂಕೆ ಬಂದು ಎಂಟಮೀಬಾ ಹಿಸ್ಟಾಲಿಕಾ ಅಂತಕ್ಕಂಥದ್ರಿಂದ ಹರಡುತ್ತೆ. ಝೌಗೋಸ್ ಕಾಯಿಲೆ ಬಂದು ಟ್ರೈಪಾನೋಸಮ ಕ್ರೂಸಿ ಅಂತಕ್ಕಂಥದ್ರಿಂದ ಹರಡ್ತಕ್ಕಂಥದ್ದು. ಇನ್ನು ಯೂನಿ ಊರಿತ ಟ್ರೈಕೋಮಾನಸ್ ಪಿ ಚೈನಾಲಿಸ್. ಸೊ ಇಷ್ಟು ಸಹ 8 ಇದಿಷ್ಟು ಸಹ ಪ್ರೋಟೋಜೋವಾದ ಒಂದು ಕಾಯಿಲೆಗಳಾಗಿರುತ್ತೆ, ರೋಗಗಳಾಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಇರ್ತಕ್ಕಂಥ ಯಾವುದೊಂದು ಮೂಲಕ ಹರಡುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋದ್ವಿ ಸ್ನೇಹಿತರೆ. ಸೊ ಇಷ್ಟು ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಕೇಳ್ತಾರೆ ಇಲ್ಲಿ ಪ್ರೋಟೋಜೋವಾದಿಂದ ಹರಡ್ತಕ್ಕಂಥ ಕಾಯಿಲೆ ಯಾವುದು, ಅಥವಾ ಯಾವೊಂದು ಬ್ಯಾಕ್ಟೀರಿಯಾ ಅಥವಾ ಯಾವುದರಿಂದ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ, ಅಥವಾ ವೈರಸ್ಸಿಂದ ಹರಡ್ತಕ್ಕಂಥ ಕಾಯಿಲೆ ಯಾವುವು, ಅಥವಾ ಒಂದು 4-5 ಕೊಟ್ಟು ಸೊ ಅದನ್ನು ಆಯ್ಕೆ ಮಾಡಿ, ಈ ರೀತಿಯೆಲ್ಲ ಕ್ವಶನ್ಸ್ಗಳನ್ನ ಕೇಳಬಹುದಾಗಿರುತ್ತೆ. ಓಕೆ, ಸೊ ಹೀಗಿರಬೇಕಾದ್ರೆ ಮಲೇರಿಯಾ ಬಂದು ಪ್ಲಾಸ್ಮೋಡಿಯಂ ಅಂತಕ್ಕಂಥ ಒಂದು ವೈರಾಣಿಂದ ಹರಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು AB ರಕ್ತದ ಗುಂಪು ಹೊಂದಿರುವ ವ್ಯಕ್ತಿಯನ್ನು ಸರ್ವಸ್ವೀಕಾರಿ ಎನ್ನಲು ಕಾರಣವೇನು ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿರುವ ಹಾಗೆ AB ನೋಡ್ತಾ ಹೋಗ್ತಿದ್ರೆ ನೋಡಿ, A ಬರುತ್ತೆ, B ಬರುತ್ತೆ, AB ಬರುತ್ತೆ, O ಬರುತ್ತೆ. ABನ ನಾವು ಸರ್ವಸ್ವೀಕಾರಿ ಅಂತ ಕರಿತೀವಿ, Oನ ಡೊನೇಟರ್ ಅಂತ ಅಂದರೆ ದಾನಿ ಅಂತ ಕರಿತೀವಿ. ದಾನಿ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, AB ಅಂತಕ್ಕಂಥವ್ರು Aಯಿಂದನೂ ಬ್ಲಡ್ಡನ್ನು ಪಡ್ಕೊಳ್ತಾರೆ, Bಯಿಂದನೂ ಬ್ಲಡ್ಡನ್ನು ಪಡ್ಕೊಳ್ತಾರೆ, Oಯಿಂದನೂ ಸಹ ಬ್ಲಡ್ಡನ್ನು ಪಡ್ಕೊಳ್ತಾರೆ AB ಇರ್ತಕ್ಕಂಥವ್ರು. ಸೊ ಹಾಗಾಗಿ ABನ ಸರ್ವಸ್ವೀಕಾರಿ, ಸ್ವೀಕಾರ ಮಾಡ್ತಕ್ಕಂಥದ್ದು, ಎಲ್ಲದನ್ನೂ ಸಹ ಸ್ವೀಕಾರವನ್ನು ಮಾಡ್ತಕ್ಕಂಥದ್ದು. ಸೊ ಯಾಕೆ ಅಂತ ಹೇಳಿದ್ರೆ, ಈ ರಕ್ತದಲ್ಲಿ ಪ್ರತಿಕಾಯಗಳು ಇರುತ್ತವೆ ಅಂತ ಕೊಟ್ಟಿದ್ದಾರೆ. ಈ ರಕ್ತದಲ್ಲಿ ಪ್ರತಿಕಾಯಗಳು ಇರುವುದಿಲ್ಲ. ಈ ರಕ್ತದಲ್ಲಿ A ಪ್ರತಿಜನಕ ಮಾತ್ರ ಇರುತ್ತೆ, ಈ ರಕ್ತದಲ್ಲಿ B ಪ್ರತಿಜನಕ ಮಾತ್ರ ಇರುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ABನಲ್ಲಿ AB 2 ಪ್ರತಿಜನಕ ಇರುತ್ತೆ, ಆಯಿತಾ. ಆದರೆ ಈ ರಕ್ತದಲ್ಲಿ ಯಾವುದೇ ಪ್ರತಿಕಾಯಗಳು ಇರುವುದಿಲ್ಲ. ಸೊ ಪ್ರತಿಕಾಯಗಳಂತ ಹೇಳಿದಾಗ ನೋಡಿ, ಇಲ್ಲಿ A ಅಂತ ತೊಗೊಂಡಾಗ ಸ್ನೇಹಿತರೆ ನಾವು A ಬ್ಲಡ್ಡನ್ನೇ ತೊಗೊಳ್ತೀವಿ, ಅಂದರೆ Aನ ಹೊಂದಿರತಕ್ಕಂಥವ್ರು ಮಾತ್ರ ತೊಗೊಳ್ತೀವಿ, ಆ್ಯಂಡ್ O ತೊಗೊಳ್ತೀವಿ. B ಅಂತಕ್ಕಂಥವ್ರು B ಬ್ಲಡ್ಡನ್ನು ಹೊಂದಿರತಕ್ಕಂಥವ್ರು ಮಾತ್ರ ಸ್ವೀಕಾರ ಮಾಡ್ತಕ್ಕಂಥದ್ದಾಗಿರುತ್ತೆ, Oನ ಸ್ವೀಕಾರ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ Aನಲ್ಲಿ A ಪ್ರತಿಜನಕ ಮಾತ್ರ ಇರುತ್ತೆ, ಹಾಗಾಗಿ ಮಾತ್ರ ತೊಗೊಳ್ತೀವಿ. ಸೊ ಹೀಗಿರಬೇಕಾದ್ರೆ ABನಲ್ಲಿ ಏನಾಗುತ್ತೆ, ಪ್ರತಿಕಾಯಕಗಳು ಇರುವುದಿಲ್ಲ. ಸೊ ಹಾಗಾಗಿ ನಾವು ಯಾವುದರಿಂದ ಬೇಕಾದರೂ ಸಹ ಏನಾದ್ರು ತೊಗೊಳ್ಬೋದು, Bನಾದ್ರು ತೊಗೊಳ್ಬೋದು, ABಯಿಂದನಾದ್ರು ಸಹ ತೊಗೊಳ್ಬೋದು, Oಯಿಂದನಾದ್ರು ಸಹ ನಾವು ತೊಗೊಳ್ಬಹುದಾಗಿರುತ್ತೆ. ಬಿಕಾಸ್ ಅಲ್ಲಿ ಪ್ರತಿಕಾಯಗಳು ಇರುವುದಿಲ್ಲ. ಆನ್ಸರ್ ಆಪ್ಷನ್ B ಆಗಿರುತ್ತೆ. ನೋಡಿ, ಪ್ರತಿಕಾಯಗಳ ಕೊರತೆಯಿಂದಾಗಿ AB ರಕ್ತದ ಗುಂಪು ಹೊಂದಿರುವ ವ್ಯಕ್ತಿಯನ್ನು ಕೆಲವೊಮ್ಮೆ ನಾವು ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯಲಾಗುತ್ತದೆ. ಪ್ರತಿಕಾಯಗಳ ಕೊರತೆಯಿಂದ ಅಲ್ಲಿ ಇರೋದಿಲ್ಲ ಅಂತ ಅರ್ಥ ಬರುತ್ತೆ. ಇನ್ನು AB+ ರಕ್ತವನ್ನು ಹೊಂದಿರುವ ಜನರು ಸಾರ್ವತ್ರಿಕ ಸ್ವೀಕರಿಸುವವರಾಗಿದ್ದಾರೆ, ಏಕೆಂದರೆ ಅವರ ರಕ್ತದಲ್ಲಿ A, B ಅಥವಾ RHಗೆ ಯಾವುದೇ ಪ್ರತಿಕಾಯಗಳಿಲ್ಲ ಮತ್ತು ಯಾವುದೇ ರಕ್ತದ ಪ್ರಕಾರದ ದಾನಿಯಿಂದ ಕೆಂಪು ರಕ್ತ ಕಣಗಳನ್ನು ಅವರು ಪಡ್ಕೊಳ್ಬಹುದಾಗಿರುತ್ತೆ. ಸೊ ಯಾವುದೇ ಅಂತ ಹೇಳಿದಾಗ ಅಲ್ಲಿ A ಆಗಿರ್ಬೋದು, ಅಥವಾ B ಆಗಿರ್ಬೋದು, ಅಥವಾ AB ಆಗಿರ್ಬೋದು, ಅಥವಾ O ಆಗಿರ್ಬೋದು, ಇಷ್ಟು ಜನರಲ್ಲೂ ಸಹ ರಕ್ತವನ್ನು ಅಥವಾ ಕೆಂಪು ರಕ್ತ ಕಣವನ್ನು ಪಡ್ಕೊಳ್ಬಹುದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರಲ್ಲಿ ಯಾವುದೇ ಪ್ರತಿಕಾಯಗಳಿರುವುದಿಲ್ಲ. ಓಕೆ, ಸೊ ಅರ್ಥ ಆಯ್ತಲ್ವಾ. ಸೊ ಆನ್ಸರ್ ಆಪ್ಷನ್ 2.
ಇನ್ನು ನೆಕ್ಸ್ಟು RNAಯಲ್ಲಿ ಈ ಕೆಳಗಿನ ಯಾವ ನ್ಯೂಕ್ಲಿಯೋಟೈಡ್ಸ್ ಕ್ಷಾರ ಇರುವುದಿಲ್ಲ. ಸೊ RNA ಅಂತೇಳಿದ್ರೆ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಕೇಳ್ತಾರೆ, ಅಬ್ರಿವೇಷನ್ಸ್ ಕೇಳ್ತಾರೆ. RNA ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಇದರಲ್ಲಿ ಈ ಯಾವ ನ್ಯೂಕ್ಲಿಯೋಟೈಡ್ ಕ್ಷಾರ ನ್ಯೂಕ್ಲಿಯೋಟೈಡ್ ಬೇಸ್ ಇರುವುದಿಲ್ಲ ಅಂತ ಕೇಳಿದರೆ, ಅಂದರೆ RNAಲಿ ಕೊಟ್ಟಿರ್ತಕ್ಕಂಥ 3 RNAಲಿ ಇದ್ದೇ ಇರುತ್ತೆ, ಬಟ್ ಒಂದು ಕ್ಷಾರ ಇರೋದಿಲ್ಲ. ಯಾವುದಂತ ಕೇಳಿದರೆ ಅಡಿನೈನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಅಂತ ಕೊಟ್ಟಿದ್ದಾರೆ. ಸೊ ಇದು DNA ಬರ್ತಕ್ಕಂಥದ್ದು ಆಗಿರುತ್ತೆ. RNAಲಿ ಕಂಡು ಬರ್ತಕ್ಕಂಥ ಅಡಿನೈನ್, ಗ್ವಾನಿನ್, ಸೈಟೋಸಿನ್ ಕಂಡು ಬರುತ್ತೆ ಸ್ನೇಹಿತರೆ, ಬಟ್ ಥೈಮೈನ್ ಅಂತಕ್ಕಂಥದ್ದು ಕಂಡು ಬರೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಥೈಮಿನ್ ಆಗಿರುತ್ತೆ. ನೋಡಿ ಇಲ್ಲಿ RNA ಅಂತಕ್ಕಂಥದ್ದು ಒಂದು ರೈಬೋಸ್ ನ್ಯೂಕ್ಲಿಕ್ ಆಮ್ಲ ಆಗಿರುತ್ತೆ. ಅದನ್ನು ಕೇಳ್ತಾರೆ. ಮೀನ್ಸ್ ರೈಬೋಸ್ ನ್ಯೂಕ್ಲಿಕ್ ಆಮ್ಲ. ವೈರಸ್ಗಳನ್ನ ಅನುವಂಶೀಯ ವಸ್ತುವಾಗಿರ್ತಕ್ಕಂಥದ್ದು ಇದು RNA ಇದೊಂದು ವೈರಸ್ ಆಗಿರುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದಾಗ ನೋಡಿ ಇಲ್ಲಿ HIV ವೈರಸ್ ಆಗಿರ್ಬೋದು, ಎಬೋಲಾ ವೈರಸ್ ಆಗಿರ್ಬೋದು, ಸಾರ್ಸ್ ವೈರಸ್ ಆಗಿರ್ಬೋದು, ಹೆಪಟೈಟಿಸ್ B ವೈರಸ್ ಆಗಿರ್ಬೋದು, ಇದೆಲ್ಲ RNA ವೈರಸ್ಗಳಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ವೈರಸ್ಗಳಿಂದ ಕೂಡಿರ್ತಕ್ಕಂಥ ಒಂದು ವಸ್ತು RNA. ಆ್ಯಂಡ್ ಇದು ಏಕಸುರುಳಿಯನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಇದರಲ್ಲಿ ಮೈನಾಗಿ ನೋಡ್ತಾ ಹೋದಾಗ ಅಡಿನೈನ್, ಗ್ವಾನಿನ್, ಸೈಟೋಸಿನ್ ಮತ್ತು ಯುರಾಸಿಲ್ ಕ್ಷಾರಗಳು ಇರ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಇಲ್ಲಿ ಥೈಮೈನ್ ಅಂತಕ್ಕಂಥದ್ದು ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ RNAನ 3 ವಿಧಗಳನ್ನ ನೋಡ್ತಾ ಹೋಗ್ತೀವಿ. mRNA, rRNA, tRNA. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಶಬ್ದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಶಬ್ದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಶಬ್ದ, ಸೌಂಡು. ಸೊ ಒಂದು ಮಾಧ್ಯಮದಲ್ಲಿ ಶಬ್ದದ ಜವವು ಮಾಧ್ಯಮದ ತಾಪವನ್ನು ಅವಲಂಬಿಸಿರುತ್ತದೆ. ಸತತ ಪ್ರತಿಫಲನದಿಂದ ಉಂಟಾದ ಪುನರಾವರ್ತಿತ ಶಬ್ದವನ್ನು ಅನುಕರಣೆ ಎಂದು ಕರೆಯುತ್ತೇವೆ. ಒಂದು ಮಾಧ್ಯಮದಲ್ಲಿ ಶಬ್ದದ ಜವವು ಮಾಧ್ಯಮದ ತಾಪವನ್ನು ಅವಲಂಬಿಸಿರುತ್ತದೆ. ಫಸ್ಟ್ ಆಪ್ಷನ್ ಆಗಿದೆ. ಎರಡನೇದು, ಸತತ ಪ್ರತಿಫಲನದಿಂದ ಉಂಟಾದ ಪುನರಾವರ್ತಿತ ಶಬ್ದವನ್ನು ಅನುಕರಣೆ ಎಂದು ಕರೆಯುತ್ತೇವೆ. ಸೊ ನೋಡ್ತಾ ಹೋದಾಗ ಸ್ನೇಹಿತರೆ ಎರಡೂ ಸಹ ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ. ಆನ್ಸರ್ ಆಪ್ಷನ್ ಸಿ 1 ಮತ್ತು 2 ಆಗಿರುತ್ತೆ. ನೋಡಿಲಿ, ಶಬ್ದವು ಶಕ್ತಿಯ ಒಂದು ರೂಪ ಆಗಿದ್ದು ವಸ್ತುಗಳ ಕಂಪನದಿಂದ ಉಂಟಾಗ್ತಕ್ಕಂಥದ್ದು ಶಬ್ದ ಆಗಿರುತ್ತೆ. ಹೌದಲ್ವಾ? ಇನ್ನು ಶಬ್ದದ ಅಂತಾರಾಷ್ಟ್ರೀಯ ಏಕಮಾನ ಡೆಸಿಮಲ್ ಆಗಿರುತ್ತೆ. ತುಂಬ ಇಂಪಾರ್ಟೆಂಟ್, ಇದು ಸಹ ತುಂಬ ಸಲ ಕೇಳಿದ್ದಾರೆ. ಆ್ಯಂಡ್ ಶಬ್ದದ ತೀವ್ರತೆಯನ್ನು ಆಡಿಯೋಮೀಟರ್ ಮೂಲಕ ಅಳೆಯಲಾಗುತ್ತದೆ. ಸೊ ನೋಡಿ, ಶಬ್ದವನ್ನು ಅಳಿತಕ್ಕಂಥದ್ದು ಡೆಸಿಮಲ್ ಆದರೆ ಶಬ್ದದ ತೀವ್ರತೆಯನ್ನು ಅಳಿತಕ್ಕಂಥದ್ದು ಆಡಿಯೋಮೀಟರ್. ನೆಕ್ಸ್ಟ್, ಶಬ್ದವು ಒಂದು ಮಾಧ್ಯಮದಲ್ಲಿ ನಿರ್ದಿಷ್ಟ ಜವದೊಂದಿಗೆ ಪ್ರಸಾರವಾಗಿರುತ್ತೆ. ಸೊ ಹಾಗಾಗಿ ಒಂದು ಮಾಧ್ಯಮದಲ್ಲಿ ಶಬ್ದದ ಜವವು ಮಾಧ್ಯಮದ ತಾಪವನ್ನು ಅವಲಂಬಿಸುತ್ತದೆ. ಹಾಗೂ ಯಾವುದೇ ಮಾಧ್ಯಮದಲ್ಲಿ ತಾಪವು ಹೆಚ್ಚಾದಂತೆಲ್ಲ ಶಬ್ದದ ಜವವು ಸಹ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರಲ್ವಾ, ಜವವು ತಾಪವನ್ನು ಅವಲಂಬಿಸಿರುತ್ತದೆ. ಎಸ್, ಹೌದು. ಒಂದು ಮಾಧ್ಯಮದಲ್ಲಿ ಶಬ್ದದ ಜವವು ಮಾಧ್ಯಮದ ತಾಪವನ್ನು ಅವಲಂಬಿಸಿರ್ತಕ್ಕಂಥದ್ದಾಗಿರುತ್ತೆ. ಹಾಗೂ ಯಾವುದೇ ಮಾಧ್ಯಮದಲ್ಲಿ ತಾಪವು ಹೆಚ್ಚಾದಂತೆಲ್ಲ ಶಬ್ದದ ಜವವು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ನೇರ ಅನುಪಾತದಲ್ಲಿ ಇರ್ತಕ್ಕಂಥದ್ದು. ಇನ್ನು ಶಬ್ದದ ಜವವು ಘನದಿಂದ ಅನಿಲದ ಕಡೆಗೆ ಹೋದಂತೆಲ್ಲ ಕಡಿಮೆಯಾಗುತ್ತದೆ. ಅಂದರೆ ಸ್ನೇಹಿತರೆ ಇಲ್ಲಿ ಘನ ವಸ್ತುಗಳು ಏನಿರುತ್ತೋ, ಸೊ ಘನ ವಸ್ತುಗಳಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ. ಅನಿಲದಲ್ಲಿ ಏನಾಗುತ್ತೆ, ಶಬ್ದದ ವೇಗ ಅಥವಾ ಶಬ್ದದ ವೇಗ ಅಥವಾ ಜವ ಅಂತ ಹೇಳ್ತೀವೋ ಅನಿಲದಲ್ಲಿ ಕಡಿಮೆ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್, ನೋಡ್ತಾ ಹೋಗಿ. ಅನಿಲದಲ್ಲಿ ಕಡಿಮೆ ಇರುತ್ತೆ, ಜವದಲ್ಲಿ ಘನದಲ್ಲಿ ಜಾಸ್ತಿ ಇರ್ತಕ್ಕಂಥ. ಫಾರ್ ಎಕ್ಸಾಂಪಲ್, ಈಗ ಒಂದು ಬೆಂಚ್ ಅಥವಾ ಇದ್ರ ಮೇಲೆ ನೀವು ಕಿವಿನ ಇಟ್ಕೊಂಡು ಕೆಳಗಡೆ ಪಕ್ಕ ಆ ಕಡೆ ಲಾಸ್ಟಲ್ಲಿ ಯಾರೊಬ್ಬರು ಸೌಂಡನ್ನು ಮಾಡ್ತಿದ್ದಾರೆ ಅಂದರೆ ನಮ್ಮ ಕಿವಿಗೆ ಅಪ್ಪಳಿಸ್ದಂಗೆ ಆಗುತ್ತೆ. ಸೊ ಘನದಲ್ಲಿ ಅದು ಫಾಸ್ಟಾಗಿ ಮೂವ್ ಆಗ್ತಕ್ಕಂಥದ್ದು, ಬಟ್ ಅನಿಲದಲ್ಲಿ ಜಾಸ್ತಿ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟು, ಬೆಳಕಿನ ಆಂತರಿಕ ಪ್ರತಿಫಲನ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಬೆಳಕು ಹೆಚ್ಚು ಸಾಂದ್ರ ಮಾಧ್ಯಮದಿಂದ ಕಡಿಮೆ ಸಾಂದ್ರ ಮಾಧ್ಯಮಕ್ಕೆ ಚಲಿಸಬೇಕು. ಕ್ರಾಂತಿ ಕೋನಕ್ಕಿಂತ ಪತನ ಕೋನವು ಕಡಿಮೆ ಇರಬೇಕು. ಆ್ಯಂಡ್ ಎ ಮತ್ತು ಬಿ ಎರಡೂ ಸರಿ ಕೊಟ್ಟಿದ್ದಾರೆ, ಎ ಮತ್ತು ಬಿ ಎರಡು ತಪ್ಪಂತ ಕೊಟ್ಟಿದ್ದಾರೆ. ಬೆಳಕಿನ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಏನಕ್ಕೆ ಸಂಬಂಧಪಟ್ಟಂತೆ ಬೆಳಕು ಹೆಚ್ಚು ಸಾಂದ್ರ ಮಾಧ್ಯಮದಿಂದ ಕಡಿಮೆ ಸಾಂದ್ರ ಮಾಧ್ಯಮಕ್ಕೆ ಚಲಿಸಬೇಕು. ಕ್ರಾಂತಿ ಕೋನಕ್ಕಿಂತ ಪತನ ಕೋನವು ಕಡಿಮೆ ಇರಬೇಕು. ಸೊ ಇಲ್ಲಿ ಎರಡೂ ಆಪ್ಷನ್ಗಳು ಸಹ ಸರಿ ಇರುತ್ತೆ, ಎ ಮತ್ತು ಬಿ ಎರಡೂ ಸರಿ. ಸೊ ಇದಕ್ಕೆ ನೋಡ್ತಾ ಹೋದಾಗ ಸ್ನೇಹಿತರೆ ನೋಡಿ, ಬೆಳಕು ಹೆಚ್ಚು ಸಾಂದ್ರ ಮಾಧ್ಯಮದಿಂದ ಕಡಿಮೆ ಸಾಂದ್ರ ಮಾಧ್ಯಮಕ್ಕೆ ಚಲಿಸ್ತಕ್ಕಂಥದ್ದು ಬೆಳಕಿನ ಆಂತರಿಕ ಪ್ರತಿಫಲನ ಆಗಿರುತ್ತೆ.
ಕ್ರಾಂತಿ ಕೋನಕ್ಕಿಂತ ಪತನ ಕೋನವು ಅಧಿಕವಾಗಿರುತ್ತೆ. ಇವೆರಡು ಸಹ ನಿಬಂಧನೆಗಳು. ಇದು ಮೇಯ್ನಾಗಿ ನಾವು ಎಲ್ಲಿ ನೋಡ್ತೀವಿ, ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ ಅಂದರೆ, ಈ ಒಂದು ಮರಳುಗಳಲ್ಲಿ ಮರೀಚಿಕೆ ಉಂಟಾಗ್ತಕ್ಕಂಥದ್ದು ಯಾವುದಕ್ಕೆ ಅನ್ವಯ ಆಗ್ತಕ್ಕಂಥದ್ದು ಅಂತ ಕೇಳಬಹುದು, ಅಥವಾ ಆಪ್ಟಿಕಲ್ ಫೈಬರ್ ಯಾವುದರ ಮೇಲೆ ಕಾರ್ಯನಿರ್ವಹಿಸ್ತದೆ ಅಂತ ಕೇಳಬಹುದು. ಸೊ ಹೀಗಿರಬೇಕಾದ್ರೆ ನೋಡಿ, ಬೆಳಕಿನ ಆಂತರಿಕ ಪ್ರತಿಬಂಧ ಅನ್ವಯಗಳಲ್ಲಿ ನೋಡ್ತೀವಿ ಅಂದರೆ ಮರೀಚಿಕೆ. ಸೊ ಮರೀಚಿಕೆ ಮರಳುಗಾಡಿನಲ್ಲಿ ಮಾತ್ರ ಬರಲ್ಲ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಿಮಗೆ ನೋಡ್ತಾ ಹೋದರೆ ರೋಡಲ್ಲಿ ಏನು ಮಾಡ್ತೀವಿ ನಾವು, ಈ ಒಂದು ಗಾಡಿ ಅಥವಾ ಬೈಕ್ ಅಥವಾ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂತಲೇ ಮಧ್ಯಾಹ್ನ ಬಿಸಿಲಲ್ಲಿ ಏನಾಗುತ್ತೆ, ಮುಂದೆ ನೀರಿದೆ ರೋಡಲ್ಲಿ ಅಂತ ಅನಿಸುತ್ತೆ, ಬಟ್ ಅಲ್ಲಿ ಹೋದಾಗ ನಮಗೆ ನೀರು ಕಾಣಿಸೋದಿಲ್ಲ, ಒಂಥರ ತೇವ ಥರ ಕಾಣಿಸ್ತಕ್ಕಂಥದ್ದು. ಸೊ ಅದನ್ನು ನಾವು ಮರೀಚಿಕೆ ಅಂತ ಕರಿತೀವಿ. ಅದು ಮಧ್ಯಾಹ್ನ ಬಿಸಿಲಲ್ಲಿ ಜಾಸ್ತಿ ಕಾಣಿಸ್ತಾ ಹೋಗುತ್ತೆ ರೋಡ್ಗಳಲ್ಲಿ. ಸೊ ಅದನ್ನು ಮರೀಚಿಕೆ ಅಂತೀವಿ. ಸೊ ಅದು ಬೆಳಕಿನ ಆಂತರಿಕ ಪ್ರತಿಫಲನ ಆಗಿರುತ್ತೆ. ಇನ್ನು ವಜ್ರವು ಅತ್ಯಂತ ಪ್ರಕಾಶಮಾನಾಗಿ ಹೊಳೆಯೋದಕ್ಕೆ ಕಾರಣ ಬೆಳಕಿನ ಆಂತರಿಕ ಪ್ರತಿಫಲನ ಆಗಿರುತ್ತೆ. ಟಾರ್ ರಸ್ತೆಯ ಮೇಲೆ ಮಧ್ಯಾಹ್ನದ ವೇಳೆಯಲ್ಲಿ ನೀರು ನಿಂತಂತೆ ಕಾಣಿಸ್ತಕ್ಕಂಥದ್ದು ಆಗಿರುತ್ತೆ. ಮತ್ತು ಆಪ್ಟಿಕಲ್ ಫೈಬರ್ ಈ ತತ್ವದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ. ವೆರಿ 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 ಇಂಪಾರ್ಟೆಂಟ್, ತುಂಬ ಸಲ ಕೇಳಿದರೆ ಈ ಒಂದು ಪ್ರಶ್ನೆ ಸ್ನೇಹಿತರೆ. ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಆಪ್ಟಿಕಲ್ ಫೈಬರ್ ಬಂದು ಬೆಳಕಿನ ಆಂತರಿಕ ಪ್ರತಿಫಲನದ ಮೇಲೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟು, ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದರೆ, ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಓಮ್ ಮೀಟರ್ ಜೌಲ್ ಆಂಪಿಯರ್. ಸೊ ನಿಮಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ಓಮ್ ಆಂಪಿಯರ್ ಜೌಲ್ ತುಂಬ ಸಲ ಕ್ವಶನ್ಸ್ಗಳು ರಿಪೀಟ್ ಆಗಿ ಬರ್ತಾನೆ ಇದ್ದಾವೆ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ ಬಿ. ಓಮ್ ಮೀಟರ್ ಬಂದು ರೋಧಶೀಲತೆ ಆಗಿರುತ್ತೆ. ಓಮ್ ಬಂದು ರೋಧ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ವಿದ್ಯುತ್ ಪ್ರವಾಹಕ್ಕೆ ಉಂಟಾಗುವ ತಡೆಗೆ ವಿದ್ಯುತ್ ರೋಧ ಎಂದು ಕರೆಯಲಾಗುತ್ತದೆ. ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಏಕಮಾನ ಬಂದು ಓಮ್, ರೋಧದ ಬಂದು ಓಮ್ ಆಗಿರುತ್ತೆ. ಆ್ಯಂಡ್ ರೋಧಶೀಲತೆಯ ಅಂತಾರಾಷ್ಟ್ರೀಯ ಏಕಮಾನ ಓಮ್ ಮೀಟರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಉಯ್ಯಾಲೆ ಆಡುವುದು ಈ ಕೆಳಗಿನ ಯಾವ ರೀತಿಯ ಚಲನೆಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ? ನೇರ ಚಲನೆ, ಆಂದೋಲನ ಚಲನೆ, ಆವರ್ತನ ಚಲನೆ, ವೃತ್ತಾಕಾರದ ಚಲನೆ. ಸೊ ಉಯ್ಯಾಲೆ ಅಂತ ತೊಗೊಂಡಾಗ ಸ್ನೇಹಿತರೆ, ಈ ಒಂದು ಉಯ್ಯಾಲೆ ಅಂತಕ್ಕಂಥದ್ದು ಏನು, ಸೊ ಇಲ್ಲಿದೆ ಅಂತ ಹೇಳಿದ್ರೆ ಹಿಂದಕ್ಕೆ ಮುಂದಕ್ಕೆ ಹೋಗ್ತಕ್ಕಂಥದ್ದು ಆಗಿರುತ್ತೆ. ನೇರ ಚಲನೆ ಅಂದರೆ ಸ್ಟ್ರೈಟ್ ಹೋಗ್ತಕ್ಕಂಥದ್ದು, ಆಯಿತಾ? ಸೊ ಇನ್ನು ಇಲ್ಲಿ ಏನಾಗಿದೆ, ಹಿಂದೆ ಮುಂದೆ ಆಂದೋಲನ ಅಂತ ಹೇಳ್ತೀವಿ. ಪೆಂಡಲಮ್ ಅಂತ ಏನು ಹೇಳ್ತೀವೋ ಆಂದೋಲನ ಚಲನೆಗೆ ಬರ್ತಕ್ಕಂಥದ್ದು ಆಪ್ಷನ್ ಬಿ ವೃತ್ತಾಕಾರ ಚಲನೆ ಆಗಿರುತ್ತೆ. ಆಂದೋಲನ ಚಲನೆ ಈ ಒಂದು ಪೆಂಡುಲಮ್ ಅಥವಾ ಉಯ್ಯಾಲೆ ಆಗಿರ್ತಕ್ಕಂಥದ್ದು. ನೋಡಿ, ನೇರ ಚಲನೆ ಅಂತ ಹೇಳಿದಾಗ ಒಂದು ವಸ್ತುವು ಸರಳ ರೇಖೆಯಲ್ಲಿ ತನ್ನ ಸ್ಥಾನಪಲ್ಲಟವನ್ನು ಮಾಡಿದರೆ ಅಂತಹ ಚಲನೆಯನ್ನು ನೇರ ಚಲನೆ ಎಂದು ಕರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್, ತೆಂಗಿನ ಮರದಿಂದ ಕಾಯಿ ಬೀಳ್ತಕ್ಕಂಥದ್ದು ನೇರ ಚಲನೆ. ವೃತ್ತಾಕಾರದ ಚಲನೆ ಅಂತಂದರೆ ವೃತ್ತಾಕಾರದ ಪಥದಲ್ಲಿ ಉಂಟಾಗುವ ಚಲನೆಗೆ ವೃತ್ತಾಕಾರದ ಚಲನೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಕೇಂದ್ರಾಭಿಮುಖ ಬಲ, ಕೇಂದ್ರ ತ್ಯಾಗಿ ಬಲ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು, ಈ ಒಂದು ಆಟದಗಳಲ್ಲಿ ನೋಡಬಹುದು, ಹಿಂಗೇನು ರೌಂಡ್ ಆಗ್ತಕ್ಕಂಥದ್ದು ಆಗಿರುತ್ತೋ ಸೊ ಅದು ಬರ್ತಕ್ಕಂಥದ್ದು ಆಗಿರುತ್ತೆ. ಅಥವಾ ಈ ಒಂದು ಮಜ್ಜಿಗೆ ಕಡಿತಕ್ಕಂಥದ್ದು ಏನು ಹೇಳ್ತೀವೋ ಸೊ ಅದಾರ ಆಗಿರ್ಬೋದು. ಓಕೆ, ಸೊ ತಿರುಗಿಸ್ತಕ್ಕಂಥದ್ದು, ರೌಂಡ್ ಶೇಪಲ್ಲಿ ತಿರುಗ್ತಕ್ಕಂಥದ್ದು ನಾವು ಇಲ್ಲಿ ವೃತ್ತಾಕಾರದ ಚಲನೆ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಆವರ್ತನ ಚಲನೆ ಅಂತಂದರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ಕಾಲದಲ್ಲಿ ನಿರ್ದಿಷ್ಟ ದೂರಕ್ಕೆ ಕ್ರಮಿಸ್ತಕ್ಕಂಥದ್ದು ನಾವು ಆವರ್ತನ ಚಲನೆ ಎಂದು ಕರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್, ಗಡಿಯಾರದ ಲೋಲಕ. ನೆಕ್ಸ್ಟ್, ಆಂದೋಲನ ಚಲನೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಕಾಲದಲ್ಲಿ ನಿರ್ದಿಷ್ಟವಾದ ದೂರ ಕ್ರಮಿಸದೇ ಇರುವ ಚಲನೆಗೆ ನಾವು ಆಂದೋಲನ ಚಲನೆ ಅಂತ ಕರಿತೀವಿ. ಉದಾಹರಣೆಗೆ ಉಯ್ಯಾಲೆ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಆನ್ಸರು ಆಪ್ಷನ್ ಬಿ ಆಂದೋಲನ ಚಲನೆ. ಇನ್ನು ನೆಕ್ಸ್ಟ್, ಈ ಕೆಳಗಿನ ಯಾವ ಐಸೋಟೋಪ್ ಜೀವ ವಿಜ್ಞಾನದಲ್ಲಿ ಪ್ರೋಟೀನ್ಗಳ ಅಧ್ಯಯನವನ್ನು ಮಾಡಲು ಬೆಳೆಸಲಾಗುತ್ತದೆ? ಈ ಕೆಳಗಿನ ಯಾವ ಐಸೋಟೋಪನ್ನು ಜೀವ ವಿಜ್ಞಾನದಲ್ಲಿ ಪ್ರೋಟೀನ್ಗಳ ಅಧ್ಯಯನವನ್ನು ಮಾಡಲು ಬಳಸಲಾಗುತ್ತದೆ? ಇರಿಡಿಯಂ 192, ಕೋಬಾಲ್ಟ್ 60, ಸೋಡಿಯಂ 24, ಸೆಲೆನಿಯಂ 75. ಸೊ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಡಿ, ಸೆಲೆನಿಯಂ 75 ಬಳಸಲಾಗುತ್ತದೆ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ? ರಾಸಾಯನಿಕ ಬದಲಾವಣೆ ಆ್ಯಂಡ್ ಭೌತಿಕ ಬದಲಾವಣೆ ಅಂತ ಹೇಳ್ತೀವಿ. ಭೌತಿಕ ಬದಲಾವಣೆ, ಓಕೆ. ಸೊ ಎರಡು ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಸೊ ಇಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ರಾಸಾಯನಿಕ ಬದಲಾವಣೆ ಹೇಳಿದಾಗ ಅಲ್ಲಿ ರಾಸಾಯನಿಕವಾಗಿ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಸೊ ಅದನ್ನು ಒರಿಜಿನಲ್ ಸ್ಥಿತಿ ಏನಿರುತ್ತೋ, ಹಿಂದಿನ ಸ್ಥಿತಿ ಏನಿರುತ್ತೋ ಅದಕ್ಕೆ ತೊಗೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಸ್ಥಿತಿಯಿಂದ ಕಂಪ್ಲೀಟಾಗಿ ಬೇರೆ ಒಂದು ಸ್ಥಿತಿಗೆ ಅದು ಹೋಗ್ತಕ್ಕಂಥದ್ದು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಇನ್ನು ಭೌತಿಕ ಬದಲಾವಣೆ ಅಂತ ಅಂದ್ರೂ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಚೇಂಜಸ್ ಮಾಡಿದ್ದೀವಿ ಅಂತಂದರೆ ಮತ್ತೆ ಆ ಒಂದು ಸ್ಥಿತಿ ಒರಿಜಿನಲ್ ಸ್ಥಿತಿಗೆ ಬರ್ತಕ್ಕಂಥದ್ದು ನಾವು ಭೌತಿಕ ಬದಲಾವಣೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನೀರಿನಲ್ಲಿ ಉಪ್ಪನ್ನು ಮಿಶ್ರಣ ಮಾಡಿದ್ರೆ
ಆ ನೀರಿನಲ್ಲಿ ಮತ್ತೆ ಉಪ್ಪನ್ನು ಪಡ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಅದನ್ನು ಭೌತಿಕ ಬದಲಾವಣೆ ಅಂತ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಅಲ್ಲ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಲ್ಲಿ ಯಾವುದೋ ಒಂದು ಭೌತಿಕ ಬದಲಾವಣೆ ಆಗಿರುತ್ತೆ. ಯಾವುದು? ಸೌದೆ ಉರಿತಕ್ಕಂಥದ್ದು. ಸೌದೆ ಉರಿದು ನಮಗೆ ಕಾರ್ಬನ್ನ ಕೊಡುತ್ತೆ, ಬಟ್ ನಾವು ಮತ್ತೆ ಸೌದೆಯಾಗಿ ತಯಾರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾರ್ಬನ್ನಿಂದ. ಇನ್ನು ನೀರನ್ನು ಕುದಿಸ್ತಕ್ಕಂಥದ್ದು. ಸೊ ನೀರನ್ನು ಕುದಿಸಿ ನಾವೇನು ಮಾಡ್ಬೋದು? ನೀರಾವಿ ಮಾಡ್ತೀವಿ ಆ್ಯಂಡ್ ಮತ್ತೆ ಡೈರೆಕ್ಟಾಗಿ ನಾವು ನೀರನ್ನು ತೊಗೊಳ್ಬಹುದು ಸ್ನೇಹಿತರೆ. ಹಾಲು ಮೊಸರಾಗಿ ಮತ್ತೆ ನಾವು ಹಾಲು ಮಾಡೋದಕ್ಕೆ ಸಾಧ್ಯ ಇಲ್ಲ. ತರಕಾರಿ ಬೇಯಿಸೋದ್ರಿಂದ ಮತ್ತೆ ನಾವು ತರಕಾರಿ ವಾಪಸ್ ತೊಗೊಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ, ನೀರನ್ನು ಕುದಿಸ್ತಕ್ಕಂಥ ಒಂದು ಭೌತಿಕ ಬದಲಾವಣೆಗೆ ಬರ್ತಕ್ಕಂಥದ್ದಾಗಿರುತ್ತೆ, ಅದೊಂದು ರಾಸಾಯನಿಕ ಬದಲಾವಣೆ ಆಗಿರೋದಿಲ್ಲ. ಇನ್ನು ಮಿಕ್ಕಂತೆ ನೋಡ್ತಾ ಹೋದಾಗ ನೋಡಿ, ರಾಸಾಯನಿಕ ಬದಲಾವಣೆ ವಸ್ತುಗಳ ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಬದಲಾವಣೆ ಉಂಟಾದದನ್ನು ನಾವು ರಾಸಾಯನಿಕ ಬದಲಾವಣೆ ಎಂದು ಕರೆಯಲಾಗುತ್ತದೆ. ರಾಸಾಯನಿಕ ಬದಲಾವಣೆಯಲ್ಲಿ ಹಲವಾರು ಹೊಸ ಉತ್ಪನ್ನ ವಸ್ತುಗಳು ಉಂಟಾಗ್ತಕ್ಕಂಥದ್ದು. ಉದಾಹರಣೆಗೆ ಸೌದೆ ಉರಿತಕ್ಕಂಥದ್ದಾಗಿರ್ಬೋದು, ಜೋಳ ಪುರಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಬೆಳ್ಳಿ ಆಭರಣಗಳು ಕಪ್ಪಾಗ್ತಕ್ಕಂಥದ್ದಾಗಿರ್ಬೋದು, ಕಬ್ಬಿಣ ತುಕ್ಕು ಇಳಿತಕ್ಕಂಥದ್ದಾಗಿರ್ಬೋದು, ಹಾಲು ಮೊಸರಾಗ್ತಕ್ಕಂಥದ್ದು, ಮೊಟ್ಟೆಯನ್ನು ಬೇಯಿಸ್ತಕ್ಕಂಥದ್ದು, ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸ್ತಕ್ಕಂಥದ್ದು, ತರಕಾರಿಯನ್ನು ಬೇಯಿಸ್ತಕ್ಕಂಥದ್ದು, ಬೆಣ್ಣೆ ತುಪ್ಪ ಆಗ್ತಕ್ಕಂಥದ್ದು, ಕರ್ಪೂರ ಉರಿತಕ್ಕಂಥದ್ದು. ಸೊ ಇದೆಲ್ಲ ನಾವು ರಾಸಾಯನಿಕ ಬದಲಾವಣೆಯಲ್ಲಿ ನೋಡ್ತಾ ಹೋಗ್ತೀವಿ. ನೀರನ್ನು ಕುದಿಸ್ತಕ್ಕಂಥದ್ದು ನಾವು ಭೌತಿಕ ಬದಲಾವಣೆಯಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಕೇಳ್ತಾರೆ, ಇಷ್ಟಲ್ಲೂ ಸಹ ಕೇಳ್ತಾರೆ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್, ಕೃತಕ ಇನ್ಸುಲಿನ್ ತಯಾರಿಕೆಯಲ್ಲಿ ಬಳಸುವಂಥ ತಂತ್ರಜ್ಞಾನ ಯಾವುದು? ತಳಿ ತಂತ್ರಜ್ಞಾನ, DNA ಬೆರಳಚ್ಚು, ತದ್ರೂಪಿ ಅಂಗಾಂಶ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಎ, ತಳಿ ತಂತ್ರಜ್ಞಾನ.